ನಾವೆಲ್ಲರೂ ಈ ವೈದ್ಯಕೀಯ ರೋಗನಿರ್ಣಯ ಅಂದ್ರೆ ಮೆಡಿಕಲ್ ಡಯಾಗ್ನೋಸಿಸ್ ಬಗ್ಗೆ ಯೋಚಿಸಿದಾಗ ಅಲ್ಲಿ ಒಂದು ರೀತಿಯ ಖಚಿತತೆಯನ್ನ ನಿರೀಕ್ಷಿಸ್ತೀವಿ ಅಲ್ವಾ? ಹೌದು, ಖಂಡಿತ. ಅಲ್ಲಿ ಗೊಂದಲ ಇರಬಾರ್ದು ಅಂತ. ಎಕ್ಸಾಕ್ಟ್ಲಿ. ಇದು ಒಂಥರ ಎಂಜಿನಿಯರಿಂಗ್ ಇದ್ದ ಹಾಗೆ. ಲೈಕ್ ನಮ್ಮ ಕೈ ಮೂಳೆ ಮುರಿದಿದೆ ಅಂದ್ರೆ ಒಂದು ಎಕ್ಸ್ರೇ ತೆಗೆಸಿದ್ರೆ ಸಾಕು, ಆ ಎಕ್ಸ್ರೇ ಮಷಿನ್ ಮುರಿದ ಜಾಗವನ್ನ ಒಂದು ಅಚ್ಚುಕಟ್ಟಾದ ಬಿಳಿಗೆರೆಯ ಮೂಲಕ ಸ್ಪಷ್ಟವಾಗಿ ತೋರಿಸ್ಬಿಡುತ್ತೆ. ಡಾಕ್ಟರ್ ಆ ರಿಪೋರ್ಟ್ ನೋಡಿ, ಇಲ್ಲಿದೆ ನೋಡಿ ಪ್ರಾಬ್ಲಮ್ ಅಂತ ನೇರವಾಗಿ ಹೇಳ್ತಾರೆ. ನಿಜ. ಆ ಕ್ಷಣದಲ್ಲಿ ನಮಗೆ ಸ್ವಲ್ಪ ಬೇಜಾರ್ ಆದ್ರೂ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸಮಸ್ಯೆ ಎಲ್ಲಿದೆ ಅನ್ನೋ ಸ್ಪಷ್ಟತೆ ಸಿಗುತ್ತೆ. ಹೌದು, ಆ ಸ್ಪಷ್ಟತೆ ನಮ್ಮ ಮೆದುಳಿಗೆ ತುಂಬಾ ನೆಮ್ಮದಿ ಕೊಡುತ್ತೆ ಗೊತ್ತಾ. ಯಾಕಂದ್ರೆ ನಮ್ಮ ಮೆದುಳಿಗೆ ಈ ಗೊಂದಲಗಳು, ಅರ್ಥವಾಗದ ವಿಚಾರಗಳು ಅಂದ್ರೆ ಆಗೋದೇ ಇಲ್ಲ. ಕಣ್ಣಿಗೆ ಕಾಣುವ ಫಿಸಿಕಲ್ ಆಗಿ ಪ್ರೂವ್ ಮಾಡಬಹುದಾದ ವಿಷಯಗಳು ನಮಗೆ ಒಂಥರ ಭದ್ರತಾ ಭಾವನೆಯನ್ನ, ಅಂದ್ರೆ ಒಂದು ಸೇಫ್ಟಿ ಫೀಲಿಂಗ್ ಅನ್ನ ಕೊಡ್ತವೆ. ಕರೆಕ್ಟ್, ಸೇಫ್ಟಿ ಫೀಲಿಂಗ್ ಮುಖ್ಯ. ಎಕ್ಸ್ರೇ ರಿಪೋರ್ಟ್ ಬರೋವರೆಗೂ ಇರೋ ಆತಂಕ ಅದು ಬಂದ್ಮೇಲೆ ಇರೋದಿಲ್ಲ. ಆಮೇಲೆ ನಾವು ನೇರವಾಗಿ ಪರಿಹಾರದ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಆದ್ರೆ ಸಮಸ್ಯೆ ಶುರು ಆಗೋದೇ ಇಲ್ಲಿ ನೋಡಿ. ನಾವು ಮನುಷ್ಯನ ಸಂಬಂಧಗಳು, ಈ ನಂಬಿಕೆ, ನಮಗಾಗುವ ಭಾವನಾತ್ಮಕ ಆಘಾತಗಳ ಜಗತ್ತಿಗೆ ಕಾಲಿಟ್ಟಾಗ ಆ ಎಕ್ಸ್ರೇ ಮೆಷಿನ್ ಇದ್ದಕ್ಕಿದ್ದಂತೆ ಕೆಟ್ಟೋಗುತ್ತೆ. ನಮ್ಮ ಕಣ್ಣು ಮುಂದಿರುವ ದೃಶ್ಯಗಳೆಲ್ಲ ಸಂಪೂರ್ಣವಾಗಿ ಮಂಜಾಗೋಕೆ ಶುರುವಾಗುತ್ತೆ. ಯಾರು ಒಳ್ಳೆಯೋರು, ಯಾರು ಕೆಟ್ಟೋರು ಅಂತ ತಿಳಿಯೋದಿಲ್ಲ. ಹೌದು, ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದು ಅರ್ಥವೇ ಆಗೋದಿಲ್ಲ. ಸೊ ಇವತ್ತು ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರೋ ಮೂಲವಸ್ತು ಕೂಡ ಇಂಥದ್ದೇ ಒಂದು ಮಂಜಾದ, ಗೊಂದಲಮಯವಾದ ಪರಿಸ್ಥಿತಿಯನ್ನ ವಿವರಿಸುತ್ತೆ. ಓಕೆ, ಕುತೂಹಲಕಾರಿಯಾಗಿದೆ. ಇದು ಮುಂಬರುವ ಏಪ್ರಿಲ್ 25, 26, 27 ಮತ್ತು 28ರ ದಿನಾಂಕಗಳಂದು ವೃಶ್ಚಿಕ ರಾಶಿಯವರ ಅಂದ್ರೆ ಸ್ಕಾರ್ಪಿಯೋ ರಾಶಿಯವರ ಜೀವನದಲ್ಲಿ ನಡೆಯಲಿದೆ ಎನ್ನಲಾದ ಮಹತ್ತರ ಬದಲಾವಣೆಗಳ ಕುರಿತಾದ ಒಂದು ಜ್ಯೋತಿಷ್ಯದ ಭವಿಷ್ಯವಾಣಿ. ಇದರ ಬಗ್ಗೆಯೇ ಇಂದಿನ ನಮ್ಮ ಸಂಪೂರ್ಣ ಚರ್ಚೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಚಾರ ಏನಂದ್ರೆ, ನಾವಿಲ್ಲಿ ಜ್ಯೋತಿಷ್ಯವನ್ನ ಸಮರ್ಥಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಇದು ಮೂಢನಂಬಿಕೆ ಅಂತ ತಳ್ಳಿ ಹಾಕೋದಕ್ಕಾಗ್ಲಿ ಕೂತಿಲ್ಲ. ನಮ್ಮ ಗುರಿ ಖಂಡಿತ ಅದಲ್ಲ. ಖಂಡಿತ ಅಲ್ಲ, ನಾವು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ಬದಲಾಗಿ ಈ ಭವಿಷ್ಯವಾಣಿಯನ್ನ ನಾವೊಂದು ಕೇಸ್ ಸ್ಟಡಿ ತರ ನೋಡೋಣ. ಈ ಲೇಖನ ಮನುಷ್ಯನ ಮನೋಭಾವ, ನಂಬಿಕೆ ದ್ರೋಹ ಮತ್ತು ಬಿಕ್ಕಟ್ಟಿನ ಸಮಯದಲ್ಲಿ ನಾವೆಲ್ಲ ಹೇಗೆ ವರ್ತಿಸ್ತೀವಿ ಅನ್ನೋದರ ಬಗ್ಗೆ ಒಂದು ಅದ್ಭುತವಾದ ಕಥೆಯನ್ನ ಹೇಳಿಯುತ್ತೆ. ಹೌದು, ಕಥೆ ಕಟ್ಟುವ ರೀತಿ. ಅಂದ್ರೆ ಗ್ರಹಗಳು ಎಲ್ಲಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಷ್ಟ ಬಂದಾಗ ನಮ್ಮ ಮೆದುಳು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಈ ಭವಿಷ್ಯವಾಣಿಯ ಕಥೆ ಶುರುವಾಗೋದೇ ಒಂದು ದೊಡ್ಡ ಆಘಾತಕಾರಿ ವಿಚಾರದಿಂದ. ಈ ಏಪ್ರಿಲ್ ಕೊನೆಯ 4 ದಿನಗಳು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿ ಮಾಡುತ್ತೆ ಅಂತ ಈ ಲೇಖನ ಹೇಳುತ್ತೆ. ಬಿರುಗಾಳಿ ಅಂದ್ರೆ ಎಂಥ ಬಿರುಗಾಳಿ? ಲೈಕ್ ತಾವು ಕಣ್ಮುಚ್ಚಿ ನಂಬಿದ, ತಮ್ಮ ಕಷ್ಟ ಸುಖಗಳನ್ನೆಲ್ಲ ಹಂಚಿಕೊಂಡ ಅತ್ಯಂತ ಆಪ್ತ ಸ್ನೇಹಿತನೊಬ್ಬನೇ ಬೆನ್ನಿಗೆ ಚೂರಿ ಹಾಕುವ ಸತ್ಯ ಬಯಲಾಗುತ್ತೆ ಅಂತೆ. ಇದನ್ನ ಕೇಳ್ತಾ ಇದ್ರೆ ನನಗೆ ಯಾವುದೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಮರ್ಡರ್ ಮಿಸ್ಟ್ರಿ ಸಿನಿಮಾ ನೋಡ್ದ ಹಾಗೆ ಅನ್ಸ್ತು. ಥ್ರಿಲ್ಲರ್ ಸಿನಿಮಾ ಕತೆ ತರನೇ ಇದೆ. ನಾವೆಲ್ಲರೂ ಇಡೀ ಸಿನಿಮಾ ಉದ್ದಕ್ಕೂ ಇವನೇ ಹೀರೋ, ಇವನು ತುಂಬಾ ಒಳ್ಳೆಯವನು ಅನ್ಕೊಂಡಿರ್ತೀವಿ. ಆದ್ರೆ ಕ್ಲೈಮ್ಯಾಕ್ಸ್ನಲ್ಲಿ ಅವನೇ ವಿಲನ್ ಅಂತ ಗೊತ್ತಾಗುತ್ತಲ್ಲ, ಆ ಥರ ಫೀಲ್ ಇದು. ನಿಮ್ಮ ಆ ಸಿನಿಮಾದ ಹೋಲಿಕೆ ಚೆನ್ನಾಗಿದೆ. ಆದರೆ ವಾಸ್ತವದಲ್ಲಿ ಈ ಮಾನವನ ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಇದು ಸಿನಿಮಾಗಿಂತ ಹೆಚ್ಚು ಸಂಕೀರ್ಣವಾದದ್ದು. ಅದು ಹೇಗೆ? ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ಇರುವ ಸಾಮಾನ್ಯ ನಂಬಿಕೆ ಏನಂದ್ರೆ, ಅವರು ತುಂಬಾ ಪ್ರೈವೇಟ್ ಆಗಿರೋ ವ್ಯಕ್ತಿಗಳು, ಸುಲಭವಾಗಿ ಯಾರನ್ನೂ ತಮ್ಮ ಹತ್ರ ಬಿಟ್ಕೊಳ್ಳಲ್ಲ. ಓ, ಅಂದ್ರೆ ರಿಸರ್ವ್ಡ್ ಆಗಿರ್ತಾರೆ. ಹೌದು. ಆದ್ರೆ ಒಮ್ಮೆ ಯಾರನ್ನಾದ್ರೂ ನಂಬುದ್ರೆ ಸಂಪೂರ್ಣವಾಗಿ ನಂಬ್ತಾರೆ. ಹೀಗಿರುವಾಗ ಆ ಭದ್ರವಾದ ನಂಬಿಕೆಯ ಕೋಟೆ ಒಡೆದು ಹೋದಾಗ ಮೆದುಳಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾಗ್ನಿಟಿವ್ ಡಿಸೋನೆನ್ಸ್ ಉಂಟಾಗುತ್ತೆ. ನಿಮಿಷ, ಈ ಕಾಗ್ನಿಟಿವ್ ಡಿಸೋನೆನ್ಸ್ ಅಂದ್ರೆ ಏನು? ಅದನ್ನ ಸ್ವಲ್ಪ ಸರಳವಾಗಿ ಹೇಳಬಹುದಾ? ಕೇಳೋಕೆ ತುಂಬಾ ಟೆಕ್ನಿಕಲ್ ಆಗಿದೆ. ಖಂಡಿತ. ಕಾಗ್ನಿಟಿವ್ ಡಿಸೋನೆನ್ಸ್ ಅಂದ್ರೆ ನಮ್ಮ ಆಳವಾದ ನಂಬಿಕೆ ಮತ್ತು ಕಣ್ಣು ಮುಂದಿರುವ ವಾಸ್ತವ ಎರಡೂ ಡಿಕ್ಕಿ ಹೊಡೆಯೋ ಪ್ರಕ್ರಿಯೆ. ಓಕೆ. ಉದಾಹರಣೆಗೆ, ಇವನು ನನ್ನ ಪ್ರಾಣ ಸ್ನೇಹಿತ, ಇವನೆಂದೂ ನನಗೆ ಮೋಸ ಮಾಡಲ್ಲ ಅನ್ನೋದು ನಿಮ್ಮ ನಂಬಿಕೆ. ಆದರೆ ಇವನೇ ನನಗೆ ಮೋಸ ಮಾಡಿದಾನೆ ಅನ್ನೋದು ಕಣ್ಣು ಮುಂದಿರೋ ವಾಸ್ತವ. ಈ ಎರಡೂ ವಿರೋಧಾಭಾಸದ ವಿಚಾರಗಳನ್ನ ಮೆದುಳಿಗೆ ಒಟ್ಟಿಗೆ ಪ್ರೋಸೆಸ್ ಮಾಡೋಕ್ ಆಗಲ್ಲ. ಅಂದ್ರೆ ಕನ್ಫ್ಯೂಸ್ ಆಗ್ಬಿಡತ್ತೆ. ಕೇವಲ ಕನ್ಫ್ಯೂಸ್ ಅಲ್ಲ, ಅದು ಮೆದುಳಿನಲ್ಲಿ ಅಕ್ಷರಶಃ ಒಂದು ಫಿಸಿಕಲ್ ಪೇಯ್ನ್ ಅಂದ್ರೆ ದೈಹಿಕ ನೋವನ್ನೇ ಸೃಷ್ಟಿ ಮಾಡುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಆ ನೋವನ್ನೇ ನಾವಿಲ್ಲಿ ಆಘಾತ ಅಂತ ಕರಿತಾ ಇರೋದು. ಹೋ ಅಬ್ಬಾ,
ಅಂದ್ರೆ ನಂಬಿಕೆ ದ್ರೋಹ ಅನ್ನೋದು ಕೇವಲ ಮನಸ್ಸಿಗೆ ಬೇಜಾರಾಗುವ ವಿಚಾರ ಮಾತ್ರ ಅಲ್ಲ, ಅದು ನಮ್ಮ ಮೆದುಳಿನ ಲಾಜಿಕ್ ಸಿಸ್ಟಮ್ ಅನ್ನೇ ಕ್ರ್ಯಾಶ್ ಮಾಡುತ್ತೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಇದೇ ಸಮಯದಲ್ಲಿ ಈ ಭವಿಷ್ಯವಾಣಿಯಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ ನೋಡಿ. ಈ ಇಡೀ ಪ್ರಹಸನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಆ ವ್ಯಕ್ತಿಯ ಹೆಸರು ಪಿ, ಅಂದ್ರೆ ಇಂಗ್ಲಿಷ್ ಅಕ್ಷರ ಪಿ ಇಂದ ಶುರುವಾಗುತ್ತೆ ಅಂತ ಬರೆಯಲಾಗಿದೆ. ಪಿ ಅಕ್ಷರ, ಓಕೆ. ಈ ನಂಬಿಕೆ ದ್ರೋಹದ ಸತ್ಯವನ್ನ ಹೊರತರುವಲ್ಲಿ ಅಥವಾ ಆ ಮುಖವಾಡ ಕಳಚೋಕೆ ಈ ಪಿ ಅಕ್ಷರದ ವ್ಯಕ್ತಿಯೇ ಕಾರಣ ಆಗ್ತಾನಂತೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಆರಂಭದಲ್ಲಿ ಈ ಪಿ ಅಕ್ಷರದ ವ್ಯಕ್ತಿ ನಮ್ಗೆ ಸಹಾಯ ಮಾಡೋಕ್ ಬಂದಿದ್ದಾನೋ ಅಥವಾ ನಮ್ಮ ಜೀವನವನ್ನೇ ಅಸ್ತವ್ಯಸ್ತ ಮಾಡೋಕ್ ಬಂದಿದ್ದಾನೋ ಅನ್ನೋದು ಯಾರಿಗೂ ಅರ್ಥ ಆಗಲ್ವಂತೆ. ಹೌದು, ಕಥೆಗಳಲ್ಲಿ ಬರುವ ಕ್ಯಾಟಲಿಸ್ಟ್ ಅಥವಾ ವಾಸ್ತವದಲ್ಲಿ ನಾವು ನೋಡುವ ವಿಸಿಲ್ ಬ್ಲೋವರ್ ಪಾತ್ರ. ಇದು ಆ ವಿಸಲ್ ಬ್ಲೋವರ್ ಸರಿಯಾದ ಪದ. ಈ ಭವಿಷ್ಯವಾಣಿ ಏನ್ ಹೇಳತ್ತೆ ಅಂದ್ರೆ, ಈ ಪಿ ಅಕ್ಷರದ ವ್ಯಕ್ತಿ ಹೇಳುವ ಮಾತುಗಳು ಆರಂಭದಲ್ಲಿ ತುಂಬಾ ಕಹಿಯಾಗಿರುತ್ತೆ. ನಮ್ಗೆ ಆ ಮಾತುಗಳನ್ನ ಕೇಳಕ್ಕೆ ಇಷ್ಟ ಆಗಲ್ಲ, ಅವನ್ನ ಸುಳ್ಳು ಅಂತ ವಾದ ಮಾಡ್ತೀವಿ. ಆದ್ರೆ ದಿನ ಕಳೆದಂತೆ ಅದೇ ಮಾತುಗಳು ಸತ್ಯ ಅಂತ ಪ್ರೂವ್ ಆಗುತ್ತೆ, ಮತ್ತು ಅದೇ ಸತ್ಯ ನಮ್ಮನ್ನ ದೊಡ್ಡ ಅಪಾಯದಿಂದ ಕಾಪಾಡತ್ತೆ ಅಂತಾರೆ. ಆದ್ರೆ ಕಟು ಸತ್ಯವನ್ನ ಹೇಳೋವ್ರನ್ನ ನಾವ್ ಆರಂಭದಲ್ಲಿ ಯಾಕೆ ಶತ್ರುಗಳ ತರಹ ನೋಡ್ತೀವಿ? ಅವ್ರು ಹೇಳೋದು ನಿಜ ಅಂತ ನಮ್ಗೆ ಒಳಗೊಳಗೆ ಗೊತ್ತಿದ್ರೂ ನಾವ್ ಯಾಕೆ ಅವರನ್ನೇ ಬ್ಲೇಮ್ ಮಾಡ್ತೀವಿ? ಯಾಕಂದ್ರೆ ನಮ್ಮ ಮೆದುಳು ಯಾವಾಗ್ಲೂ ಯಥಾಸ್ಥಿತಿಯನ್ನ ಅಂದ್ರೆ ಸ್ಟೇಟಸ್ಕೋ ಅದನ್ನ ಕಾಯ್ದುಕೊಳ್ಳಕ್ ಪ್ರಯತ್ನ ಪಡುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಹೊಸ ಸತ್ಯವನ್ನ ಒಪ್ಕೊಳ್ಳೋದು ಅಂದ್ರೆ ನಾವಿಷ್ಟು ವರ್ಷ ಕಟ್ಕೊಂಡಿದ್ದ ನಂಬಿಕೆಯ ಸಾಮ್ರಾಜ್ಯವನ್ನ ನಾವೇ ಒಡೆದ್ಹಾಕಿದ ಹಾಗೆ. ಅದು ಯಾರಿಗೂ ಇಷ್ಟ ಆಗಲ್ಲ. ಹೌದು, ಅದಕ್ಕೆ ಮೆದುಳು ಒಪ್ಪಲ್ಲ. ಹಾಗಾಗಿ ಯಾರು ಆ ಸತ್ಯವನ್ನ ತರ್ತಾರೋ ಅವರನ್ನೇ ಸುಳ್ಳುಗಾರರು ಅಂತ ಬಿಂಬಿಸುವ ಮೂಲಕ ಮೆದುಳು ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ ನೋಡುತ್ತೆ. ಇದನ್ನೇ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತೀವಿ. ಡಿಫೆನ್ಸ್ ಮೆಕ್ಯಾನಿಸಮ್. ಆದ್ರೆ ಈ ಭವಿಷ್ಯವಾಣಿಯಲ್ಲಿ ಒಂದು ಒಳ್ಳೆ ಸಲಹೆ ಇದೆ. ಭಾವನಾತ್ಮಕವಾಗಿ ಕುಸಿಯದೆ, ಕೋಪಗೊಳ್ಳದೆ ಆ ವ್ಯಕ್ತಿ ಹೇಳೋದನ್ನ ಶಾಂತವಾಗಿ ಕೇಳಿಸ್ಕೊಳ್ಳಿ ಅಂತ. ಕೇಳೋಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ನಮ್ಮ ಆಪ್ತರೇ ನಮ್ಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಗೊತ್ತಾದಾಗ ಶಾಂತವಾಗಿ ಕೂತಿ ಯೋಚನೆ ಮಾಡೋಕೆ ಮನುಷ್ಯನೇನೋ ಯಂತ್ರನಾ? ಖಂಡಿತ ಅಲ್ಲ. ಕೋಪ, ಆಘಾತ, ಅಳುವಿನ ನಡುವೆ ಲಾಜಿಕಲ್ ಆಗಿ ಯೋಚನೆ ಮಾಡೋದು ಹೇಗೆ ಸಾಧ್ಯ? ನಿಮ್ಮ ಪ್ರಶ್ನೆ ತುಂಬಾ ವ್ಯಾಲಿಡ್ ಆಗಿದೆ. ಭಾವನಾತ್ಮಕವಾಗಿ ಕುಸಿದಾಗ ಲಾಜಿಕಲ್ ಆಗಿ ಯೋಚನೆ ಮಾಡೋದು ಅಸಾಧ್ಯ. ಯಾಕಂದ್ರೆ ನಮ್ಮ ಮೆದುಳಿನಲ್ಲಿರುವ ಅಮಿಗ್ಡಲಾ ಅನ್ನೋ ಇಮೋಷನಲ್ ಸೆಂಟರ್ ನಮ್ಮ ಲಾಜಿಕಲ್ ಸೆಂಟರ್ ಆದ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನ ಹೈಜಾಕ್ ಮಾಡ್ಬಿಡುತ್ತೆ. ಓ, ಮೆದುಳಿನ ಮಟ್ಟದಲ್ಲಿ ಹೈಜಾಕ್ ಆಗತ್ತಾ? ಹೌದು. ಆದ್ರೆ ಈ ಭವಿಷ್ಯವಾಣಿ ಏಕೆ ಶಾಂತವಾಗಿರಿ ಅಂತ ಅಷ್ಟು ಒತ್ತಿ ಹೇಳ್ತಾ ಇದೆ ಅಂದ್ರೆ, ಈ ಭಾವನಾತ್ಮಕ ಬಿಕ್ಕಟ್ಟಿನ ಜೊತೆಗೇನೆ ಪ್ರಾಯೋಗಿಕ ಜೀವನದ ಅಪಾಯಗಳು ಕೂಡ ತಲುಕಾಕೊಂಡಿರ್ತವೆ. ನಾವು ಕೇವಲ ಅಳುತ್ತಾ ಕೂರುವ ಹಾಗಿಲ್ಲ, ಯಾಕಂದ್ರೆ ಹೊರಗಡೆ ಬೇರೆ ರೀತಿಯ ಅಪಾಯಗಳು ಕಾಯ್ತಾ ಇವೆ. ಕರೆಕ್ಟ್. ನೀವು ಹೇಳ್ತಾ ಇರೋದು ಮುಂದಿನ ಹಂತದ ಬಗ್ಗೆ ತಾನೆ? ಈ ಲೇಖನ ಈ 4 ದಿನಗಳಲ್ಲಿ ಎದುರಾಗಬಹುದಾದ ಆರ್ಥಿಕ ಅಪಾಯಗಳು ಅಥವಾ ಫೈನಾನ್ಷಿಯಲ್ ಮೈನ್ಫೀಲ್ಡ್ಗಳ ಬಗ್ಗೆ ತುಂಬಾ ಗಂಭೀರವಾದ ವಾರ್ನಿಂಗ್ ಕೊಡುತ್ತೆ. ಹೌದು, ಆರ್ಥಿಕ ವಿಚಾರ. ನನಗಿದು ಹೇಗನ್ಸ್ತು ಅಂದ್ರೆ, ಕಣ್ಣಿಗೆ ದಪ್ಪ ಬಟ್ಟೆ ಕಟ್ಕೊಂಡು ನೆಲದಡಿಯಲ್ಲಿ ಬಾಂಬ್ಗಳನ್ನ ಹುದುಗಿಸಿಟ್ಟಿರೋ ಮೈನ್ಫೀಲ್ಡ್ ಮಧ್ಯೆ ನಡೆದ ಹಾಗೆ. ಭಾವನಾತ್ಮಕವಾಗಿ ಏರುಪೇರಾಗಿರುವಾಗ ತೆಗೆದುಕೊಳ್ಳುವ ಒಂದು ಸಣ್ಣ ತಪ್ಪು ನಿರ್ಧಾರ ಒಂದು ದೊಡ್ಡ ಆರ್ಥಿಕ ಅಥವಾ ಕೌಟುಂಬಿಕ ಸ್ಫೋಟಕ್ಕೆ ಕಾರಣವಾಗಬಹುದು. ನಿಖರವಾಗಿ ಹೇಳಿದ್ರಿ. ಮಿದುಳು ಎಮೋಷನಲ್ ಆಗಿ ಅಪ್ಸೆಟ್ ಆಗಿರುವಾಗ ಅದು ಬೇಗನೆ ಒಂದು ಕ್ವಿಕ್ ಫಿಕ್ಸ್ ಅಥವಾ ಬೇಗ ಸಿಗುವ ಪರಿಹಾರಕ್ಕಾಗಿ ಹುಡುಕುತ್ತೆ. ಆ ಸಮಯದಲ್ಲಿ ಯಾರೋ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರು ಅಥವಾ ಯಾರಾದರೂ ಸುಲಭವಾಗಿ ದುಡ್ಡು ಬರುವ ದಾರಿ ತೋರಿಸಿದ್ರು ನಾವು ಬೇಗ ನಂಬಿಬಿಡ್ತೀವಿ. ವೀಕ್ ಆಗಿರ್ತೀವಿ ಆ ಟೈಮಲ್ಲಿ. ಇದೇ ನಮ್ಮ ವಲ್ನರಬಿಲಿಟಿ ಅಂದ್ರೆ ದೌರ್ಬಲ್ಯ. ಅದಕ್ಕೆ ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ 4 ದಿನ ಹಣದ ವಿಚಾರದಲ್ಲಿ ಹುಷಾರಾಗಿರಿ ಅಂತ. ನಿಮ್ಮನ್ನ ಮೋಸ ಮಾಡಿದ ಸ್ನೇಹಿತನೇ ಆಗಿರ್ಲಿ ಅಥವಾ ಆ ನಿಗೂಢ ಪಿ ಅಕ್ಷರದ ವ್ಯಕ್ತಿಯೇ ಆಗಿರ್ಲಿ, ನಿಮ್ ಹತ್ರ ಬಂದು ಯಾವುದೋ ಆಕರ್ಷಕವಾದ ಬಿಸ್ನೆಸ್ ಆಫರ್ ಕೊಡಬಹುದು. ಡಬಲ್ ದುಡ್ಡು ಬರುತ್ತೆ ಅಂತ ಹೇಳ್ಬೋದು. ಹೌದು, ಇನ್ವೆಸ್ಟ್ ಮಾಡೋಕ್ ಹೇಳ್ಬಹುದು, ಅಥವಾ ನನಗೆ ತುಂಬಾ ಕಷ್ಟ ಇದೆ, ಸ್ವಲ್ಪ ದುಡ್ಡು ಕೊಡು ಅಂತ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಕೂಡ ಮಾಡಬಹುದು. ನೀವೇನಾದ್ರೂ ಕರಗಿ ದುಡ್ಡು ಕೊಟ್ರಿ ಅಂದ್ರೆ ಅದು ಯಾವತ್ತೂ ವಾಪಸ್ ಬರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಂಬಾ ಸ್ಪಷ್ಟವಾದ ಎಚ್ಚರಿಕೆ. ಯಾವುದೇ ಡಾಕ್ಯುಮೆಂಟ್ ನೋಡದೆ, 3ನೇ ವ್ಯಕ್ತಿಯ ಅಡ್ವೈಸ್ ಇಲ್ಲದೆ ನಿರ್ಧಾರ ತಗೋಬಾರದು ಅಂತೆ. ಇದು ತುಂಬಾ ಪ್ರಾಯೋಗಿಕವಾದ ಸಲಹೆ. ಮತ್ತೆ ಬರೀ ಹಣಕಾಸು ಮಾತ್ರ ಅಲ್ಲ, ಕುಟುಂಬದ ಒಳಗೂ ಕೂಡ ಇದೇ ರೀತಿಯ ಸ್ಫೋಟಗಳು ಆಗ್ಲಿವೆ ಅಂತ ಈ ಭವಿಷ್ಯವಾಣಿ ಹೇಳುತ್ತೆ. ಅಬ್ಬಾ, ಫ್ಯಾಮಿಲಿಯಲ್ಲೂ ಪ್ರಾಬ್ಲಮ್. ಹೌದು.
ಮನೆಯೊಳಗೆ ವರ್ಷಗಟ್ಲೆ ಮೌನವಾಗಿ ಮುಚ್ಚಿಡ್ಲಾಗಿದ್ದ ರಹಸ್ಯಗಳು, ಸಣ್ಣಪುಟ್ಟ ಮನಸ್ತಾಪಗಳು, ಯಾರು ಯಾರ ಬಗ್ಗೆ ಏನೇನು ಕೆಟ್ಟದಾಗಿ ಮಾತಾಡ್ಕೊಂಡಿದ್ರು ಅನ್ನೋದೆಲ್ಲ ಈ ಪಿ ಅಕ್ಷರದ ವ್ಯಕ್ತಿಯ ಮೂಲಕವೇ ಹೊರಬರಲಿದೆಯಂತೆ. ಅಂದೆ ಮುಖವಾಡಗಳೆಲ್ಲ ಕಳ್ಚಿ ಬೀಳ್ತವೆ. ಎಕ್ಸಾಕ್ಟ್ಲಿ. ಯಾರು ನಿಜವಾಗಿ ನಿಮ್ಮನ್ನ ಪ್ರೀತಿಸ್ತಾರೆ, ಯಾರು ಕೇವಲ ಪ್ರೀತಿಸುವ ಮುಖವಾಡ ಹಾಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದೇ ಸಮಯದಲ್ಲಿ ಬೆಸ್ಟ್ ಫ್ರೆಂಡಿಂದ ಮೋಸ, ಆರ್ಥಿಕವಾಗಿ ದುಡ್ಡು ಕಳ್ಕೊಳ್ಳುವ ಭೀತಿ ಮತ್ತು ಕುಟುಂಬದಲ್ಲಿ ದೊಡ್ಡ ಜಗಳ. ಇದೆಲ್ಲವನ್ನೂ ಒಟ್ಟಿಗೆ ಫೇಸ್ ಮಾಡೋದು ಅಂದ್ರೆ ಯಾರಿಗಾದ್ರೂ ಉಸಿರುಗಟ್ಟಿದ ಹಾಗೆ ಆಗಲ್ವಾ? ಖಂಡಿತ ಆಗುತ್ತೆ. ಅದು ಅಷ್ಟು ಸುಲಭವಲ್ಲ. ಈ ಲೇಖನ ಕೂಡ ಈ ಸಮಯದಲ್ಲಿ ಮನಸ್ಸಿಗೆ ದೊಡ್ಡ ಭಾರವೆನಿಸಬಹುದು, ಒಂಟಿತನ ಕಾಡಬಹುದು ಅಂತ ಒಪ್ಕೊಳತ್ತೆ. ಆದ್ರೆ ಇಲ್ಲಿಂದ ಈ ಇಡೀ ನಿರೂಪಣೆ ಒಂದು ಕಂಪ್ಲೀಟ್ ಹೊಸ ತಿರುವು ಪಡ್ಕೊಳತ್ತೆ. ಹೊಸ ತಿರುವು. ಈ ಕಷ್ಟದ ಸಮಯವನ್ನ ಇದು ಒಂದು ಕ್ಲೀನಿಂಗ್ ಪ್ರಾಸೆಸ್ ಅಥವಾ ಶುದ್ಧೀಕರಣ ಪ್ರಕ್ರಿಯೆ ಅಂತ ಕರೆಯುತ್ತೆ. ಈ ಕ್ಲೀನಿಂಗ್ ಪ್ರಾಸೆಸ್ ಅನ್ನೋ ಪದ ತುಂಬಾ ಪವರ್ಫುಲ್ ಆಗಿದೆ ಗೊತ್ತಾ? ಮನೋವಿಜ್ಞಾನದಲ್ಲಿ ಇದನ್ನ ಕಾಗ್ನೆಟಿವ್ ರೀಫ್ರೇಮಿಂಗ್ ಅಂತ ಕರೀತಾರೆ. ಕಾಗ್ನೆಟಿವ್ ರೀಫ್ರೇಮಿಂಗ್ ಅಂದ್ರೇನು? ಅಂದ್ರೆ ನಡೆಯುತ್ತಿರುವ ಘಟನೆಯನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸೋದು. ನನಗೆ ಅನ್ಯಾಯವಾಯ್ತು, ನಾನು ಎಲ್ಲವನ್ನೂ ಕಳೆದುಕೊಂಡೆ ಅಂತ ಯೋಚಿಸೋ ಬದಲು, ನನ್ನ ಜೀವನದಲ್ಲಿರುವ ಕಸವೆಲ್ಲ ಕ್ಲೀನ್ ಆಗ್ತಾ ಇದೆ, ನಕಲಿ ಸಂಬಂಧಗಳು ದೂರ ಆಗ್ತಾ ಇವೆ ಅಂತ ಯೋಚಿಸೋದು. ಆದ್ರೆ ಇದು ನಿಜವಾಗ್ಲೂ ನಡೆಯೋ ಘಟನೆಯಾ ಅಥವಾ ನಮ್ಗೆ ಆಗಿರೋ ನಷ್ಟವನ್ನ, ಮೋಸವನ್ನ ಒಪ್ಪುಕೊಳ್ಳೋಕ್ ಆಗದೆ ನಮ್ಮ ಈಗೋವನ್ನ ಕಾಪಾಡ್ಕೊಳ್ಳೋಕೆ ನಮ್ಮ ಮೆದುಳು ಪ್ಲೇ ಮಾಡ್ತಾ ಇರೋ ಒಂದು ಟ್ರಿಕ್ ಮಾತ್ರನಾ ಇದು? ಟ್ರಿಕ್ ಅಂತ ಹೇಳೋಕ್ಕಾಗಲ್ಲ. ಅಯ್ಯೋ ಬಿಡು, ಏನೇ ಆದ್ರೂ ಒಳ್ಳೇದಕ್ಕೆ ಆಯ್ತು ಅಂತ ನಮಗೆ ನಾವೇ ಸುಳ್ಳು ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ಳುವ ಸೈಕಲಾಜಿಕಲ್ ಕೋಪಿಂಗ್ ಮೆಕ್ಯಾನಿಸಮ್ ಇರ್ಬೋದಾ ಇದು? ಇದು ಸುಳ್ಳು ಹೇಳ್ಕೊಳ್ಳೋದಲ್ಲ, ಬದಲಿಗೆ ಇದು ಮೆದುಳಿನ ಸರ್ವೈವಲ್ ಮೆಕ್ಯಾನಿಸಮ್. ನಮ್ಮ ಮೆದುಳಿಗೆ ಯಾವುದೇ ಕಾರಣವಿಲ್ಲದೆ ಸುಮ್ಮನೆ ನನಗೆ ಕೆಟ್ಟದಾಯಿತು ಅನ್ನೋದನ್ನ ಒಪ್ಕೊಳ್ಳೋಕ್ಕಾಗಲ್ಲ. ಅದು ಪ್ರತಿ ಘಟನೆಗೂ ಒಂದು ಅರ್ಥವನ್ನ ಹುಡುಕುತ್ತೆ. ಪ್ರತಿಯೊಂದಕ್ಕೂ ಒಂದು ಮೀನಿಂಗ್ ಬೇಕು ಮೆದುಳಿಗೆ. ಹೌದು. ಆ ನೋವಿಗೆ ಒಂದು ಅರ್ಥ ಕಲ್ಪಿಸಿದಾಗ ಮಾತ್ರ ಮನುಷ್ಯನಿಗೆ ಮುನ್ನಡೆಯೋಕ್ ಸಾಧ್ಯ. ಹಾಗಾಗಿ ಇದು ಕಷ್ಟ ಅಲ್ಲ, ಇದೊಂದು ಡಿಟಾಕ್ಸ್ ಅಥವಾ ಕ್ಲೀನಿಂಗ್ ಪ್ರೋಸೆಸ್. ಇದು ಮುಗಿದ ಮೇಲೆ ನನಗೆ ಹೊಸ ಧೈರ್ಯ ಬರುತ್ತೆ, ಹೊಸ ಕೆಲಸ ಸಿಗುತ್ತೆ ಅಂತ ಮೆದುಳು ಒಂದು ಹೊಸ ಕಥೆಯನ್ನ ಕಟ್ಕೊಳ್ಳುತ್ತೆ. ಇದು ಮನುಷ್ಯ ಕುಸಿದು ಬೀಳೋದಂತೆ ತಡೆಯುವ ಒಂದು ಅದ್ಭುತವಾದ ಶಕ್ತಿ. ಜಪಿಸಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಮಾಡಿ ಅಂತ ಹೇಳಲಾಗಿದೆ. ಈ ಆಧ್ಯಾತ್ಮಿಕ ಪರಿಹಾರಗಳ ಹಿಂದೆಯೂ ಒಂದು ಸೈಂಟಿಫಿಕ್ ಲಾಜಿಕ್ ಇದೆ. ಹೌದಾ? ಮಂತ್ರ ಜಪಿಸುವುದಕ್ಕೂ ವಿಜ್ಞಾನಕ್ಕೂ ಏನು ಸಂಬಂಧ? ನಾವು ಬಿಕ್ಕಟ್ಟಿನಲ್ಲಿದ್ದಾಗ ನಮ್ಮ ಬ್ರೀದಿಂಗ್ ಅಂದ್ರೆ ಉಸಿರಾಟ ತುಂಬಾ ವೇಗವಾಗಿರುತ್ತೆ. ಕಾರ್ಟಿಸಾಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿಯಾಗಿರುತ್ತೆ. ಪ್ಯಾನಿಕ್ ಆಗಿರ್ತೀವಿ. ಹೌದು. ಯಾವಾಗ ನಾವು ಒಂದು ಮಂತ್ರವನ್ನ ರಿಪೀಟ್ ಮಾಡ್ತೀವೋ ಅಥವಾ ಧ್ಯಾನ ಮಾಡ್ತೀವೋ ಆಗ ನಮ್ಮ ಉಸಿರಾಟ ನಿಧಾನವಾಗುತ್ತೆ, ಹಾರ್ಟ್ ರೇಟ್ ಕಂಟ್ರೋಲ್ಗೆ ಬರುತ್ತೆ. ಆ ಮಂತ್ರಗಳು ನಮ್ಗೆ ಒಂದು ಆಂಕರ್ ಅಂದ್ರೆ ಲಂಗರು ತರಹ ಕೆಲಸ ಮಾಡ್ತವೆ. ಆಂಕರ್? ಓಕೆ, ಅರ್ಥವಾಯ್ತು. ಬಿರುಗಾಳಿಯಲ್ಲಿ ಸಿಲುಕಿದ ಹಡಗಿಗೆ ಲಂಗರು ಹೇಗೆ ಒಂದು ಕಡೆ ನಿಲ್ಲೋಕೆ ಸಹಾಯ ಮಾಡುತ್ತೋ ಹಾಗೆ ಗೊಂದಲದಲ್ಲಿರುವ ಮನಸ್ಸಿಗೆ ಈ ಜಪ ಮತ್ತು ಧ್ಯಾನ ಒಂದು ಕಡೆ ಫೋಕಸ್ ಮಾಡೋಕೆ ಸಹಾಯ ಮಾಡುತ್ತೆ. ಇದೆಲ್ಲ ಸರಿ, ಆದ್ರೆ ನಾವು ಈ ಲೇಖನವನ್ನ ಓದ್ತಾ ಹೋದಾಗ ಸರಿಯಾಗಿ ಮಧ್ಯದಲ್ಲಿ ಎಲ್ಲರೂ ಗಮನಿಸಲೇಬೇಕಾದ ಒಂದು ವಿಚಿತ್ರವಾದ ಆದ್ರೆ ಇಂಟ್ರೆಸ್ಟಿಂಗ್ ಆದ ಟ್ವಿಸ್ಟ್ ಬಂತು. ಅದೇನು? ಎಮೋಷನಲ್ ಆಘಾತ, ಆರ್ಥಿಕ ಎಚ್ಚರಿಕೆ, ದೇವರ ಪ್ರಾರ್ಥನೆ ಇವೆಲ್ಲದರ ನಡುವೆ ಇದ್ದಕ್ಕಿದ್ದಂತೆ ಒಂದು ಜಾಹೀರಾತು ಪ್ರತ್ಯಕ್ಷವಾಗುತ್ತೆ. ಓ ಹೌದು, ಅದು ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯಾಲಯದ ಜಾಹೀರಾತು. ಕರೆಕ್ಟ್. ಜಿ ಲಕ್ಷ್ಮಣರಾಜು ಅನ್ನೋರ ಹೆಸರು, ಜೊತೆಗೆ ಅವರ ಮೊಬೈಲ್ ನಂಬರ್ 8056397284. ಈ ನಂಬರ್ ಹಾಕಿ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಬರ್ದಿದ್ದಾರೆ. ಓ, ನೇರವಾಗಿ ಪ್ರಮೋಷನ್. ಬರೀ ಅಷ್ಟೇ ಅಲ್ಲ, ಗಂಡ ಹೆಂಡ್ತಿ ಪ್ರಾಬ್ಲಮ್, ಆಸ್ತಿ ಜಗಳ, ಮನೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸೋದು, ಕೆಟ್ಟ ಕನಸು ಬೀಳೋದು, ಜಾಗದ ಸಮಸ್ಯೆ, ಹೀಗೆ ಯಾವುದೇ ಪ್ರಾಬ್ಲಮ್ ಇದ್ರೂ ಇವರು ಪಕ್ಕಾ ಪರಿಹಾರ ಕೊಡ್ತಾರೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಬರೆಯಲಾಗಿದೆ. ನನಗನ್ಸಿದ್ದೇನಂದ್ರೆ ಈ ಲೇಖನ ಓದುಗನಿಗೆ ಮೊದಲು ಭಯ ಹುಟ್ಟಿಸಿ ಆಮೇಲೆ ಅವರೇ ಪರಿಹಾರ ಅಂತ ಈ ನಂಬರ್ ಕೊಡ್ತಾ ಇದ್ದಾರಾ ಅಂತ. ನೀವು ಎತ್ತಿರೋ ಈ ಪಾಯಿಂಟ್ ಮಾರ್ಕೆಟಿಂಗ್ ಸೈಕಾಲಜಿಯ ಒಂದು ಮಾಸ್ಟರ್ ಕ್ಲಾಸ್ ಅಂತಾನೆ ಹೇಳ್ಬೋದು. ನಾವು ಇದನ್ನ ಫಿಯರ್ ಬೇಸ್ಡ್ ಮಾರ್ಕೆಟಿಂಗ್ ಅಂತೀವಿ. ಫಿಯರ್ ಬೇಸ್ಡ್ ಮಾರ್ಕೆಟಿಂಗ್? ಹೌದು. ನಮ್ಮ ಮೆದುಳು ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇರುವಾಗ ಇಂಥ ಜಾಹೀರಾತುಗಳನ್ನ ನಾವು ಸುಲಭವಾಗಿ ಇಗ್ನೋರ್ ಮಾಡ್ತೀವಿ ಅಥವಾ ಪ್ರಶ್ನೆ ಮಾಡ್ತೀವಿ. ಆದ್ರೆ ಈ ಲೇಖನ ಮಾಡಿದ್ದೇನೋ, ಮೊದಲು ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಗೆ ಮೋಸ ಮಾಡ್ತಾನೆ ಅಂತ ಹೇಳಿ ನಿಮ್ಮ ನಂಬಿಕೆಯನ್ನೇ ಶೇಕ್ ಮಾಡ್ತು, ಭಯ ಹುಟ್ಟಿಸ್ತು. ಆಮೇಲೆ ಹಣ ಕಳ್ಕೊಳ್ತೀರಾ, ಮನೇಲಿ ಜಗಳ ಆಗುತ್ತೆ ಅಂತ ನಿಮ್ಮಲ್ಲಿ ಅಭದ್ರತೆಯನ್ನ, ಇನ್ಸೆಕ್ಯೂರಿಟಿಯನ್ನ ಸೃಷ್ಟಿ ಮಾಡ್ತು. ಅಂದ್ರೆ
ಓದುಗನ ಮೆದುಳನ್ನ ಕಂಪ್ಲೀಟಾಗಿ ಪ್ಯಾನಿಕ್ ಮೋಡ್ಗೆ ತಳ್ಳಾಯ್ತು ಅಂತಾನಾ? ಖಂಡಿತ. ಮನುಷ್ಯ ಯಾವಾಗ ಭಯದಲ್ಲಿರ್ತಾನೋ ಆಗ ಅವನು ತರ್ಕಬದ್ಧವಾಗಿ ಯೋಚನೆ ಮಾಡಲ್ಲ. ಆ ಟೈಮಲ್ಲಿ ಅವನಿಗೆ ಬೇಕಾಗಿರೋದು ಒಂದೇ, ಯಾರಾದ್ರೂ ಬಂದು ನನ್ನನ್ನ ಕಾಪಾಡ್ರಪ್ಪ ಅನ್ನೋ ಫೀಲಿಂಗ್. ಇದನ್ನ ವಲ್ನರಬಿಲಿಟಿ ವಿಂಡೋ ಅಂತಾರೆ. ವಲ್ನರಬಿಲಿಟಿ ವಿಂಡೋ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ ಕಿಟಕಿ ಓಪನ್ ಆದಾಗ ಸರಿಯಾಗಿ ಲೇಖಕರು ಆ ಜ್ಯೋತಿಷ್ಯಾಲಯದ ನಂಬರನ್ನ ನಿಮ್ಮ ಕಣ್ಮುಂದೆ ಇಡ್ತಾರೆ. ಮುಳುಗುವವನಿಗೆ ಹುಲ್ಲುಕಡ್ಡಿ ಆಸರೆ ಅನ್ನೋ ಹಾಗೆ ಭಯಗೊಂಡಿರೋ ವ್ಯಕ್ತಿ ಆ ನಂಬರ್ಗೆ ಕಾಲ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಬ್ಬಾ, ಎಂಥ ತಂತ್ರ ಇದು! ಹೌದು. ಸಮಸ್ಯೆ ಬೀಜ ಬಿತ್ತೋದು, ಭಯ ಹುಟ್ಟಿಸೋದು, ಆಮೇಲೆ ನಾವೇ ಪರಿಹಾರ ಅಂತ ದುಡ್ಡು ಮಾಡೋದು. ಇದು ಎಷ್ಟೋ ಕಡೆ ನಡೆಯುವ ಚಾಣಾಕ್ಷ ತಂತ್ರ. ಅಬ್ಬಾ, ನಮ್ಮ ಮೆದುಳು ಇಷ್ಟೊಂದು ಸುಲಭವಾಗಿ ಮ್ಯಾನಿಪುಲೇಟ್ ಆಗುತ್ತಾ ಅಂತ ಯೋಚನೆ ಮಾಡಿದ್ರೇನೆ ಭಯ ಆಗತ್ತೆ. ಹಾಗಾದ್ರೆ ಈ ಇಡೀ ಭವಿಷ್ಯವಾಣಿಯನ್ನ, ಈ ಜಾಹೀರಾತನ್ನ, ಈ ಕಥೆಯನ್ನ ಬಿಡಿಸಿ ನೋಡಿದಾಗ ನಾವು ಕಲಿಯಬಹುದಾದ ಸಾರಾಂಶ ಏನು? ಸಾರಾಂಶ ಅಂದ್ರೆ 3 ಮುಖ್ಯ ಪಾಯಿಂಟ್ಸ್ ಇದೆ. ಮೊದಲನೆಯದಾಗಿ, ನಂಬಿಕೆ ಇರ್ಲಿ, ಅದೇ ಕುರುಡು ನಂಬಿಕೆ ಬೇಡ. ಎರಡನೆಯದಾಗಿ, ಭಾವನಾತ್ಮಕವಾಗಿ ಅಪ್ಸೆಟ್ ಆಗಿದ್ದಾಗ ಯಾರೋ ಗೊತ್ತಿದ್ದವರು ಹೇಳಿದ್ರು ಅಂತೆ ದುಡ್ಡಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ತಗೋಬಾರ್ದು. ಹೌದು, ಅದು ತುಂಬಾ ಮುಖ್ಯ. ಮತ್ತು ಮೂರನೆಯದಾಗಿ, ಜೀವನದಲ್ಲಿ ಕೆಟ್ಟದಾದಾಗ ಅದನ್ನ ಒಂದು ಕ್ಲೀನಿಂಗ್ ಪ್ರಾಸೆಸ್ ಅಂತ ಅಂದ್ಕೊಂಡು ಬೇಡವಾದದ್ದನ್ನ ಬಿಟ್ಟು ಮುಂದೆ ಸಾಗ್ಬೇಕು. ಇದು ತುಂಬಾ ಪಾಸಿಟಿವ್ ಆದ ಸಮ್ಮರಿ. ಕಷ್ಟಗಳನ್ನ ಪಾಠ ಅಂತ ತಗೊಳ್ಳೋದು ಒಳ್ಳೇದೆ. ಆದ್ರೆ ಈ ಕಾರ್ಯಕ್ರಮವನ್ನ ಮುಗಿಸೋ ಮುನ್ನ ಈ ಭವಿಷ್ಯವಾಣಿಗಳು ನಮ್ಮ ಮೇಲೆ ಬೀರುವ ಇನ್ನೊಂದು ಅತಿ ದೊಡ್ಡ ಸೈಕಲಾಜಿಕಲ್ ಇಫೆಕ್ಟ್ ಬಗ್ಗೆ ನಾವು ಮಾತಾಡಲೇಬೇಕು. ಓ, ಇನ್ನೊಂದು ಎಫೆಕ್ಟ್ ಇದೆಯಾ? ಅದೇನು? ಅದನ್ನ ಸ್ವಯಂ ಸಾಕಾರಗೊಳ್ಳುವ ಭವಿಷ್ಯವಾಣಿ ಅಥವಾ ಇಂಗ್ಲಿಷ್ನಲ್ಲಿ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ಅಂತ ಕರೀತಾರೆ. ಸ್ವಯಂ ಸಾಕಾರಗೊಳ್ಳುವ ಭವಿಷ್ಯವಾಣಿನ? ಅಂದ್ರೆ ನಮ್ಮ ಭವಿಷ್ಯವನ್ನ ನಾವೇ ನಿಜ ಮಾಡ್ಕೊಳ್ತೀವಿ ಅಂತನಾ? ಇದು ಕೇಳಕ್ಕೆ ತುಂಬಾ ವಿಚಿತ್ರವಾಗಿದೆ. ದಯವಿಟ್ಟು ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಖಂಡಿತ. ನಮ್ಮ ಮೆದುಳಿನಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂದ್ರೆ RAS ಅಂತ ಒಂದು ಭಾಗ ಇರುತ್ತೆ. ಅದರ ಕೆಲಸ ಏನಂದ್ರೆ, ನಾವು ಯಾವುದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವೋ ಅದನ್ನೇ ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಮಾಡೋದು. ಓ, ನಾವು ಫೋಕಸ್ ಮಾಡೋದನ್ನೇ ತೋರಿಸುತ್ತಾ? ಹೌದು. ಉದಾಹರಣೆಗೆ, ನೀವು ಕೆಂಪು ಬಣ್ಣದ ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ಗೆ ರಸ್ತೆಯಲ್ಲೆಲ್ಲ ಬರೀ ಕೆಂಪು ಕಾರುಗಳೇ ಕಾಣಿಸೋಕ್ ಶುರುವಾಗುತ್ತೆ. ಹೌದು ಹೌದು, ಇದು ನನಗೂ ತುಂಬಾ ಸಲ ಆಗಿದೆ. ಆದ್ರೆ ಇದಕ್ಕೂ ಈ ಭವಿಷ್ಯವಾಣಿಗೂ ಏನ್ ಲಿಂಕ್? ಲಿಂಕ್ ಇಲ್ಲೇ ಇವು. ಈ ಭವಿಷ್ಯವಾಣಿಯನ್ನ ಓದಿದ ತಕ್ಷಣ ನಿಮ್ಮ ಮೆದುಳಿನಲ್ಲಿ ನನ್ನ ಆಪ್ತ ಸ್ನೇಹಿತ ನನಗೆ ಮೋಸ ಮಾಡ್ತಾನೆ, ನನ್ನ ಸುತ್ತಮುತ್ತ ಇರೋರೇ ನನಗೆ ದ್ರೋಹ ಮಾಡ್ತಾರೆ ಅನ್ನೋ ಒಂದು ಆಲೋಚನೆ ಫಿಕ್ಸ್ ಆಗ್ಬಿಡುತ್ತೆ. ಸಂಶಯ ಶುರುವಾಗುತ್ತೆ. ಆಗ ನಿಮ್ಮ ಮೆದುಳಿನ ಆ RAS ಸಿಸ್ಟಮ್ ಆಕ್ಟಿವೇಟ್ ಆಗಿ ನಿಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರ ವರ್ತನೆಯಲ್ಲೂ ತಪ್ಪುಗಳನ್ನೇ ಹುಡುಕೋಕೆ ಶುರು ಮಾಡುತ್ತೆ. ಓ, ಅಂದ್ರೆ ನನ್ನ ಫ್ರೆಂಡ್ ಸುಮ್ನೆ ಬ್ಯುಸಿ ಇದ್ದು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರು ಇವನ್ ನನ್ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ, ಇವನೇ ನನಗೆ ಮೋಸ ಮಾಡೋದು ಅಂತ ನಾನು ತಪ್ಪು ಕಲ್ಪನೆ ಮಾಡ್ಕೊಳ್ಳೋಕ್ ಶುರು ಮಾಡ್ತೀನಾ? ನಿಖರವಾಗಿ. ವಾಸ್ತವದಲ್ಲಿ ಅಲ್ಲಿ ಯಾವುದೇ ದ್ರೋಹ ಇರಲ್ಲ. ಆದರೆ ಈ ಭವಿಷ್ಯವಾಣಿ ನಿಮ್ಮ ತಲೆಗೆ ತುಂಬಿದ ಸಂಶಯದಿಂದ ನೀವು ನಿಮ್ಮ ಫ್ರೆಂಡ್ ಹತ್ರ ಕೋಪದಿಂದ ಮಾತಾಡ್ತೀರಾ, ಅವರನ್ನ ದೂರ ಮಾಡ್ತೀರಾ. ಅಯ್ಯೋ, ನಾವೇ ಜಗಳ ಶುರು ಮಾಡ್ತೇವಿ. ಹೌದು. ನಿಮ್ಮ ಈ ಬದಲಾದ ವರ್ತನೆಯನ್ನ ನೋಡಿ ಅವರು ನಿಜವಾಗ್ಲೂ ನಿಮ್ಮಿಂದ ದೂರ ಹೋಗ್ತಾರೆ, ಜಗಳ ಆಗತ್ತೆ. ಕೊನೆಗೆ ನೀವು ಏನಂತೀರಾ? ನೋಡಿದ್ರಾ, ಆ ಲೇಖನದಲ್ಲಿ ಬರ್ದಿದ್ದ ಹಾಗೆ ನನ್ನ ಫ್ರೆಂಡ್ ನನಗೆ ಮೋಸ ಮಾಡ್ದ, ಭವಿಷ್ಯವಾಣಿ ನಿಜವಾಯ್ತು ಅಂತೀರಾ. ಆದ್ರೆ ವಾಸ್ತವದಲ್ಲಿ ಆ ಜಗಳವನ್ನ ಸೃಷ್ಟಿ ಮಾಡಿದ್ದೇ ನಮ್ಮ ಸಂಶಯ. ಎಕ್ಸಾಕ್ಟ್ಲಿ. ಆ ಜಗಳ ಸೃಷ್ಟಿ ಮಾಡಿದ್ದೇ ನಿಮ್ಮ ವರ್ತನೆ. ಇದನ್ನೇ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರಾಫೆಸಿ ಅನ್ನೋದು. ವಾವ್, ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಚಾರ. ನಮ್ಮ ಮೆದುಳೇ ನಮಗೆ ಎಂಥ ಆಟ ಆಡಿಸ್ತೆ ಅಲ್ವಾ? ನಾವು ಈ ಚರ್ಚೆಯ ಆರಂಭದಲ್ಲಿ ಮಾತಾಡಿದ ಆ ಎಕ್ಸ್ರೇ ಯಂತ್ರದ ರೂಪಕಕ್ಕೆ ಮತ್ತೆ ಹಿಂತಿರುಗುವುದಾದರೆ, ಸಂಬಂಧಗಳಲ್ಲಿನ ಮುರಿತವನ್ನ ನೋಡೋಕೆ ನಮ್ಮ ಬಳಿ ಯಾವುದೇ ಫಿಸಿಕಲ್ ಎಕ್ಸ್ರೇ ಯಂತ್ರ ಇಲ್ಲದಿರಬಹುದು. ನಿಜ. ಆದ್ರೆ ನಾವು ಓದುವ ಇಂಥ ಭವಿಷ್ಯವಾಣಿಗಳು ನಮ್ಮ ಮನಸ್ಸಿನೊಳಗೆ ಬಿತ್ತುವ ಭಯ ಮತ್ತು ಸಂಶಯಗಳೇ ಆ ಸಂಬಂಧಗಳಲ್ಲಿ ಇಲ್ಲದ ಬಿರುಕುಗಳನ್ನು ಸೃಷ್ಟಿ ಮಾಡುತ್ತವೆ. ಆ ಬಿರುಕುಗಳನ್ನೇ ಸುಳ್ಳು ಎಕ್ಸ್ರೇ ರಿಪೋರ್ಟ್ ತರ ನಮಗೆ ತೋರಿಸ್ತವೆ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಆ ಬಿರುಕುಗಳು ನಿಜಕ್ಕೂ ಇವೆಯೋ ಅಥವಾ ಆ ಭಯ ನಮಗೆ ಕೊಟ್ಟ ಕಲ್ಪನೆಯೋ ಅನ್ನೋದನ್ನ ನಾವೇ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಬಾರಿ ಇಂಥ ಯಾವುದೇ ಭವಿಷ್ಯವಾಣಿಯನ್ನ ಓದಿದಾಗ ಅಥವಾ ಯಾರಾದರೂ ನಿಮ್ಮ ಭವಿಷ್ಯದ ಬಗ್ಗೆ ಭಯ ಹುಟ್ಟಿಸುವ ಮಾತುಗಳನ್ನ ಹೇಳಿದಾಗ ಮನಸ್ಸಿನಲ್ಲಿ ಮೂಡುವ ಮೊದಲ ಸಂಶಯದ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ. ಹೌದು, ಆ ಸಂಶಯ ನಿಮ್ಮದ ಅಥವಾ ಲೇಖನ ಬಿತ್ತಿದ್ದ ಅಂತ ಯೋಚನೆ ಮಾಡಬೇಕು. ಎಕ್ಸಾಕ್ಟ್ಲಿ. ವಾಸ್ತವ ಮತ್ತು ಕಲ್ಪನೆಯ ನಡುವಿನ ಗೆರೆ ತುಂಬಾ ತೆಳುವಾಗಿರುತ್ತೆ. ಅದನ್ನ ದಾಟುವ ಮುನ್ನ ಸ್ವಲ್ಪ ಎಚ್ಚರವಿರ್ಲಿ.
ಇದೇ ಇಂದಿನ ನಮ್ಮ ವಿಶೇಷ ಚರ್ಚೆಯ ಅಂತಿಮ ವಿಚಾರ. ಈ ಇಡೀ ವಿಶ್ಲೇಷಣೆ ನಿಮ್ಗೆ ಇಷ್ಟವಾಯ್ತು ಅಂತ ಭಾವಿಸ್ತೀವಿ. ಮತ್ತೆ ಸಿಗೋಣ. ನಮಸ್ಕಾರ.